ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಕನ್ನಡ ನಾಡಿನಲ್ಲಿ ಸಂಚಾರವನ್ನು ಮಾಡಿ ತಾನು ಕಂಡಂತಹ ಅನುಭವಗಳನ್ನು ತನ್ನ ಒಂದು ತ್ರಿಪದಿಗಳ ಮೂಲಕ ಬರೆದು ಕನ್ನಡ ನಾಡಿನ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಹೋಗಿರತಕ್ಕಂತಹ ಸರ್ವಜ್ಞ ಕವಿ ಸಮಾಜದಲ್ಲಿರ್ತಕ್ಕಂತಹ ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿ ಮಾಡಿಕೊಂಡು ಬರತಕ್ಕಂಥ ಪದ್ಧತಿಗಳನ್ನು ತನ್ನ ಒಂದು ತ್ರಿಪದಿ ಮೂಲಕ ಬಹಳಷ್ಟು ಸುಂದರವಾಗಿ ತಿಳಿಸ್ತಾ ಬಂದಿದ್ದಾನೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಆ ಸಂಪ್ರದಾಯಗಳನ್ನು ಪದ್ಧತಿಗಳನ್ನು ಕಟ್ಟುನಿಟ್ಟಾಗಿ ಆಚರಣೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಪದ್ಧತಿಯನ್ನು ತಿಳಿಸುವಂತಹ ನಿಟ್ಟಿನೊಳಗೆ ಎಲ್ಲರೂ ಸಹಿತ ಆ ಒಂದು ಕನ್ಯೆಯನ್ನು ಶೋಧನೆ ಮಾಡುವಂತಹ ಸಂದರ್ಭದೊಳಗೆ ಕನ್ಯಾ ಶೋಧನೆಯನ್ನು ಹೆಂಗೆ ಮಾಡಬೇಕು, ಯಾವ ಒಂದು ಹೆಣ್ಣನ್ನು ಮದುವೆಯಾದ್ರೆ ಮದುವೆಯಾದವನ ಒಂದು ಜೀವನ ಸುಖಮಯವಾಗಿರ್ತತಿ ಅಂತಕ್ಕಂಥದ್ದನ್ನು ತನ್ನ ಒಂದು ಲೇಸು ಅಂತಕ್ಕಂಥ ಪದ್ಧತಿಯ ಒಂದು ತ್ರಿಪದಿಯೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದ್ದಾನೆ. ಗಿಡ್ಡ ಹೆಂಡತಿ ಲೇಸು, ಮಡ್ಡಿ ಕುದುರೆಗೆ ಲೇಸು, ಬಡ್ಡಿಯ ಸಾಲ ಕೊಡಲು ಲೇಸು, ಹಿರಿಯರಿಗೆ ಗಡ್ಡವೇ ಲೇಸೆಂದ ಸರ್ವಜ್ಞ ಅಂತ. ಅಂದ್ರೆ ಮೊಟ್ಟ ಮೊದಲನೇ ಶಬ್ದವನ್ನ ಏನ್ ಮಾಡಿದ ಅಂತಂದ್ರೆ ಆ ಒಂದು ಕನ್ಯಾ ಶೋಧನೆಯನ್ನು ಮಾಡುವಂತ ಪದ್ಧತಿಯೊಳಗ ನಾವು ಯಾವ ರೀತಿ ಆ ಕನ್ಯೆಯನ್ನ ಶೋಧನೆ ಮಾಡ್ಬೇಕನ್ನುವಂಥದ್ದನ್ನ ಗಿಡ್ಡ ಹೆಂಡತಿ ಲೇಸು ಅಂತ ಹೇಳಿ ಸರ್ವಜ್ಞ ಕವಿ ಬಹಳಷ್ಟು ಸ್ಪಷ್ಟವಾಗಿ ಬರೆದ. ಇದರ ಅರ್ಥ ಏನಪ್ಪಾ ಅಂತಂದ್ರ ಯಾರು ಆ ಗಿಡ್ಡಗಿರ್ತಕ್ಕಂತಹ ಒಂದು ಕನ್ಯೆಯನ್ನ ಮದುವೆ ಆಗ್ತಾರಲ್ಲ ಅವರ ಜೀವನ ಬಹಳಷ್ಟು ಸುಖಮಯವಾಗಿರ್ತತಿ, ಬಹಳಷ್ಟು ಸಂತೋಷದಿಂದ ಆನಂದದಿಂದ ತುಂಬಿರ್ತತಿ ಅಂತಕ್ಕಂಥ ಮಾತನ್ನ ಖಡಾಖಂಡಿತವಾಗಿ ಸರ್ವಜ್ಞ ಕವಿ ಬರೆದ. ಹಂಗಾದ್ರ ಇದ್ರ ಹಿಂದಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಒಂದು ವೈಜ್ಞಾನಿಕ ನೆಲೆಗಟ್ಟು ಏನು ಅಂತಕ್ಕಂಥ ಒಂದು ವಿಚಾರವನ್ನ ಮಾಡಿದಾಗ ಈ ನವಗ್ರಹಗಳಲ್ಲಿ ಅತ್ಯಂತ ಕುಳ್ಳದಾಗಿರ್ತಕ್ಕಂಥ ಅತ್ಯಂತ ಸಣ್ಣ ಒಂದು ಗ್ರಹ ಅಂತಂದ್ರ ಆ ರಾಜಕುಮಾರನಾಗಿರ್ತಕ್ಕಂಥ ಯುವರಾಜಕುಮಾರನಾಗಿರ್ತಕ್ಕಂಥ ಬುಧಗ್ರಹ. ಯಾರು ಆ ಒಂದು ಗಿಡ್ಡಗಿರ್ತಾರಲ್ಲ ಅವರು ಹೆಚ್ಚು ಆ ಬುಧಗ್ರಹದ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರ. ಅವರಿಗೆ ಸಂಪತ್ತು ಆಮೇಲೆ ಬುದ್ಧಿ ಬಹಳಷ್ಟು ಚುರುಕಾಗಿರ್ತತಿ. ಆ ಬುಧಗ್ರಹದ ಒಂದು ಅಧಿಪತಿ ಯಾರಪ್ಪ ಅಂತಂದ್ರ ಬುದ್ಧಿಗೆ ಕಾರಕನಾಗಿರ್ತಕ್ಕಂಥ ಮಹಾಗಣಪತಿ ಆ ಬುಧಗ್ರಹದ ಒಂದು ಮಾಲೀಕನಾಗಿರ್ತಾನೆ. ಅದಕ್ಕೆ ಯಾರು ಆ ಬುಧಗ್ರಹದ ಒಂದು ಪ್ರಭಾವಕ್ಕೆ ಒಳಪಟ್ಟಿರ್ತಾರಲ್ಲ, ಯಾರು ಕುಳ್ಳಗಿನ ವ್ಯಕ್ತಿಗಳಿರ್ತಾರಲ್ಲ ಅವರು ಕುಬೇರ್ನ ಒಂದು ಸಂಪತ್ತನ್ನ ಮೀರಿಸುವಂತಹ ಸಂಪತ್ತನ್ನ ಮಾಡುವಂತಹ ಬುದ್ಧಿಯನ್ನ ಹೊಂದಿರತಕ್ಕಂಥವ್ರು. ಯಾಕಂದ್ರೆ ಅವರ ಒಂದು ಮಾಲಕ ಯಾರಾಗಿರ್ತಾನಂದ್ರ ಬುದ್ಧಿಗೆ ಕಾರಕನಾಗಿರ್ತಕ್ಕಂಥ ಜಗತ್ತಿನಲ್ಲಿ ಪ್ರಥಮ ವಂದಿತನಾಗಿರ್ತಕ್ಕಂಥ ಆ ಗಣಪತಿ ಬುಧಗ್ರಹದ ಒಂದು ಮಾಲೀಕನಾಗಿರ್ತಾನೆ. ಅದಕ್ಕಾಗಿ ಆ ಗಿಡ್ಡ ಹೆಂಡತಿ ಲೇಸು ಅಂತಕ್ಕಂಥ ಒಂದು ಮಾತನ್ನ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಸ್ಪಷ್ಟವಾಗಿ ಬರೆದ. ಮಡ್ಡೆ ಕುದುರೆಗೆ ಲೇಸು, ಆ ಒಂದು ಬೆಳೆದಂತಹ ಹಚ್ಚ ಹಸುರಿನ ಹುಲ್ಲನ್ನ ತಿನ್ನಲಿಕ್ಕೆ ಯಾವುದು ಯೋಗ್ಯವಾಗಿರ್ತತಿ ಅಂತಂದ್ರೆ ಆ ಕುದುರೆ ಬಹಳಷ್ಟು ಯೋಗ್ಯವಾಗಿರ್ತತಿ. ಬಡ್ಡಿಯ ಸಾಲ ಕೊಡಲೇಸು, ಇನ್ನು ವ್ಯವಹಾರ ಮಾಡುವಂತವ್ರಿಗೆ ಹೇಳ್ತಾರ ನೀವು ಬಡ್ಡಿ ಸಾಲ ಕೊಡ್ತಿರ್ಲ ಕೊಡ್ರಿ, ಅದರಿಂದ ಬಹಳಷ್ಟು ಒಳ್ಳೇದಾಗ್ತತಿ, ಆದ್ರೆ ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನ ಕಟ್ಟಳೆಗಳನ್ನ ಹಾಕಿ ನೀವು ಕೊಡ್ರಿ ಅಂತ ಹೇಳಿ ಸರ್ವಜ್ಞ ಕವಿ ಹೇಳ್ತಾರ. ಹಿರಿಯರಿಗೆ ಗಡ್ಡವೇ ಲೇಸೆಂದು ಸರ್ವಜ್ಞ. ಇನ್ನ ಯಜಮಾನರಿಗೆ ವಯಸ್ಸಾದವರಿಗೆ ಏನು ಭೂಷಣ ಅಂತಂದ್ರೆ ಆ ಗಡ್ಡಗಳು ಬಹಳಷ್ಟು ಭೂಷಣ. ಅದರಿಂದ ನಾವು ಏನನ್ನ ಕಂಡ್ಕೊಂತೀವಿ ಅಂತಂದ್ರೆ ಅವರ ಒಂದು ಅನುಭವವನ್ನ, ಅವರ ಜೀವನದಲ್ಲಿ ಕಂಡು ಉಂಡು ಅನುಭವಿಸಿದ ಅನುಭವಗಳನ್ನ ನಾವು ಹಿರಿಯರ ಮುಖಾಂತರ ತಿಳಿದುಕೊಳ್ಬೇಕು ಅಂತಕ್ಕಂಥ ಮಾತನ್ನ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಬರೀತಾನೆ. ಅದಕ್ಕೆ ಈ ಸರ್ವಜ್ಞ ಕವಿಯ ಒಂದು ತ್ರಿಪದಿಗಳು ಸಹಿತ ಕಾಲಜ್ಞಾನದ ತ್ರಿಪದಿಗಳು ಸಹಿತ ಅಂತ ಹೇಳಿ ಬಹಳಷ್ಟು ಜನ ಏನ್ ಮಾಡಿದಾರ ಅಂದ್ರ ನಿರ್ಣಯವನ್ನು ಸಹಿತ ಮಾಡಿದಾರ. ಸರ್ವಜ್ಞ ಕವಿ ಬರೆದು ಹೋದಂತಹ ಅವನ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಘಟನೆಗಳು ಇಂದಿಗೂ ಸಹಿತ ಅವು ಏನ್ ಮಾಡಕತ್ತೇವ ಅಂದ್ರೆ ನಡೀಲಿಕ್ಕೆ ಪ್ರಾರಂಭ ಆಗಿದಾವ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಮನವರಿಕೆ ಮಾಡಿಕೊಂಡು ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.